ಜಾತಿ ಗಣತಿಯಿಂದ ಸಿದ್ದರಾಮಯ್ಯನವರಿಗೆ ಅವಮಾನವಾಗಿದೆ. ಟಿವಿ9ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ನಾಯಕರಿಂದ ಸಿದ್ದರಾಮಯ್ಯನವರಿಗೆ ಕಪಾಳ ಮೋಕ್ಷ ಆಗಿದೆ. ಯಾಕಂದ್ರೆ ಮರು ಸಮೀಕ್ಷೆಯನ್ನ ಮಾಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿರುವುದರಿಂದ ಡಿಸಿಎಂ ಡಿಕೆ ಅಲ್ಲಿ ಏನು ವರದಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಡಿಸಿಎಂ ಡಿಕೆಗೆ ಮೇಲುಗೈ ಆಗಿದೆ, ಸಿಎಂ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗಿದೆ. ಇದು ಆರ್ ಅಶೋಕ್ ಅವರ ಮಾತು. ಈಗ ಈ 2015ರಲ್ಲಿ ನಡೆಸಿರ್ತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಯಲ್ಲಿ 2015ರಲ್ಲಿ ನಡೆಸಿದ ಜಾತಿ ಗಣತಿ ವರದಿಯಲ್ಲಿ ಲೋಪ. ಬೆಂಗಳೂರಿನಲ್ಲಿ ಟಿವಿ9ಗೆ ಶಂಕರ್ ಬಿದ್ರಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಣತಿದಾರರಿಗೆ ಸೂಕ್ತವಾದ ವಿವರ ಆಯೋಗ ನೀಡಬೇಕು, ಆದರೆ ಲೋಪಗಳಾಗಿದೆ. ಪ್ರತಿಯೊಂದು ಜಾತಿಯ ಹಿನ್ನೆಲೆಯನ್ನ ಪರಿಶೀಲಿಸಬೇಕು, ಒಂದಷ್ಟು ಸಮಸ್ಯೆಗಳು ಅದರಲ್ಲೂ ಕೂಡ ಆಗಿದೆ ಎಂದಿದ್ದಾರೆ. ಈಗ ಈ 2015ರಲ್ಲಿ ನಡೆಸಿರ್ತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಯಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಲಿಕ್ಕೆ ಸೂಕ್ತವಾದಂತಹ ಒಂದು ವಿವರವಾದ ಸೂಚನೆಗಳನ್ನು ಗಣತಿದಾರರಿಗೆ ಆಯೋಗ ನೀಡಬೇಕು ಮತ್ತು ಪ್ರತಿಯೊಂದು ಜಾತಿಯ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಸೂಚನೆಗಳನ್ನು ಗಣತಿದಾರರಿಗೆ ನೀಡಬೇಕು. ಕರ್ನಾಟಕದಲ್ಲಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಜಾತಿ ಗಣತಿ ವರದಿಯನ್ನ ಜಾರಿ ಮಾಡಿಯೇ ತೀರ್ತೇವೆ, ಶೀಘ್ರದಲ್ಲೇ ಇದು ಆಗುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಆದರೆ ಹೈಕಮಾಂಡ್ ಈ ಜಾತಿ ಜನಗಣತಿ ವರದಿ ಜಾರಿಯಾದ್ರೆ ಅದರಿಂದ ಯಾವ ರೀತಿಯ ಎಫೆಕ್ಟ್ ಆಗಬಹುದು ಅನ್ನೋ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಹೊಸ ಸಮೀಕ್ಷೆಯನ್ನ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಈ ಸೂಚನೆಯ ಬೆನ್ನಲ್ಲೇ ಮತ್ತೊಂದು ದಿಕ್ಕಿನಲ್ಲಿ ಜಾತಿ ಗಣತಿ ವರದಿ ಸಾಗ್ತಾ ಇದೆ. ವಿಪಕ್ಷಗಳಿಗೆ ಈ ಸೂಚನೆಯು ಕೂಡ ಪ್ರಮುಖ ಅಸ್ತ್ರವಾಗಿದೆ. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮೇಲುಗೈಯಾಗಿದೆ, ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗಿದೆ ಅನ್ನೋ ಧಾಟಿಯಲ್ಲಿ ಇದೀಗ ಪ್ರಸ್ತಾಪಗಳಾಗ್ತಾ ಇದೆ. ಜೊತೆಗೆ ಲೆಕ್ಕಾಚಾರಗಳು ಕೂಡ ಶುರುವಾಗಿದೆ. ಏನಾಗುತ್ತೆ ಅಂತ ಮುಂದೆ? ಮಧುಶ್ರೀ, ಇದೀಗ ಜಾತಿ ಜನಗಣತಿ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ನ ನಾಯಕರು ಮಧ್ಯಪ್ರವೇಶವನ್ನ ಮಾಡಬೇಕಾಯಿತು. ಅಂತ ಪರಿಸ್ಥಿತಿ ಬಂದೊದಗದಕ್ಕೆ ಇದೀಗ ಸಚಿವರ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳು, ಬೇರೆ ಬೇರೆ ಸಮುದಾಯಗಳ ನಾಯಕರು ವ್ಯಕ್ತಪಡಿಸ್ತಾ ಇದ್ದಂತಹ ಆಕ್ಷೇಪಗಳು ಇದೆಲ್ಲವೂ ಕೂಡ ಕಾರಣವಾಗಿದೆ. ಹೀಗಾಗಿ ಜಾತಿ ಜನಗಣತಿಯ ಅನುಷ್ಠಾನ ಅಷ್ಟು ಸುಲಭ ಸಾಧ್ಯ ಅಲ್ಲ ಅನ್ನುವಂಥದ್ದು ಅರಿವಾದ ತಕ್ಷಣವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಚಿವರು ಯಾರೆಲ್ಲ ಲಿಖಿತ ರೂಪದಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ರು ಅದೆಲ್ಲವನ್ನು ಕೂಡ ಇದೀಗ ಹೈಕಮಾಂಡ್ ಗಮನಕ್ಕೆ ತಂದಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಇದೀಗ ಮರು ಸಮೀಕ್ಷೆ ಮಾಡಿ ಎನ್ನುವಂತ ಒಂದು ನಿರ್ದೇಶನವನ್ನು ಕೊಟ್ಟಿದೆ. ಇದೀಗ ನಾಳೆ ಬೆಳಗ್ಗೆ 11 ಗಂಟೆಗೆ ಜಾತಿ ಜನಗಣತಿಯ ವಿಶೇಷ ಚರ್ಚೆಗೆ ಅಂತ ಹೇಳಿ ವಿಶೇಷವಾದಂತಹ ಕ್ಯಾಬಿನೆಟ್ ಅನ್ನು ಕರೆಯಲಾಗಿದೆ. ಈ ಒಂದು ಕ್ಯಾಬಿನೆಟ್ ನಲ್ಲಿ ಯಾವ ಕಾರಣಕ್ಕೋಸ್ಕರ ಮರು ಸಮೀಕ್ಷೆಯ ಅಗತ್ಯ ಇದೆ ಮತ್ತು ಮರು ಸಮೀಕ್ಷೆಯನ್ನ ಮಾಡಿದ್ದೇ ಆದ್ರೆ ಯಾವ ಸಮುದಾಯಗಳು ತಮಗೆ ಅನ್ಯಾಯ ಆಗ್ತಿದಾವೆ ಅನ್ನುವಂತ ಹೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದಾವೋ ಆ ಎಲ್ಲ ಸಮುದಾಯಗಳನ್ನ ಹೇಗೆ ವಿಶ್ವಾಸಕ್ಕೆ ಪಡಿಬೇಕು ಮತ್ತು ಈಗ ಆಗಿರುವಂತಹ ಲೋಪದೋಷಗಳನ್ನ ಹೇಗೆ ಸರಿಪಡಿಸಿಕೊಳ್ಬೇಕು ಮತ್ತು ಮುಂದಿನ 60 ರಿಂದ 90 ದಿನಗಳ ಒಳಗಾಗಿ ಈ ರೀತಿಯ ಜಾತಿ ಜನಗಣತಿಯ ಮರು ಸಮೀಕ್ಷೆಯನ್ನ ಯಾವ ರೀತಿ ಯಾವ ಟೆಕ್ನಾಲಜಿಯನ್ನ ಬಳಸಿ ಮಾಡಬೇಕು ಅನ್ನೋ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ. ಈಗ ಇರುವಂತಹ ಒಂದು ಮಾಹಿತಿಯ ಪ್ರಕಾರ ಸಚಿವರಿಗೂ ಕೂಡ ಒಂದಷ್ಟು ಗೊಂದಲಗಳಿದಾವೆ. ಇದನ್ನ ಮರು ಸಮೀಕ್ಷೆಯನ್ನ ಮಾಡಿದ್ದೆ ಆದ್ರೆ ಈಗ ಕೊಟ್ಟಿರುವಂತಹ ಶಿಫಾರಸುಗಳನ್ನ ಏನ್ ಮಾಡಬೇಕು ಅಥವಾ ಮೀಸಲಾತಿ ಹೆಚ್ಚಳದ ಪ್ರಮಾಣವನ್ನ ಹೇಗೆ ಅನುಷ್ಠಾನಕ್ಕೆ ತರಬೇಕು, ಈ ರೀತಿಯ ಗೊಂದಲಗಳು ಸಹಜವಾಗಿ ಇದ್ದೇ ಇದಾವೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಈ ಎಲ್ಲ ಗೊಂದಲಗಳನ್ನು ಕೂಡ ಬಗೆಹರಿಸಲಿಕ್ಕಿದ್ದಾರೆ. ಮತ್ತು ಈಗ ಇರುವಂತಹ ಮಾಹಿತಿಯ ಪ್ರಕಾರ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ಮತ್ತು ಶಾಸಕರ ಒತ್ತಡದ ಮೇರೆಗೆ ಹೈಕಮಾಂಡ್ ಕೂಡ ಇಂಥದ್ದೊಂದು ಮರು ಸಮೀಕ್ಷೆಯ ನಿರ್ಧಾರಕ್ಕೆ ಬಂದಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ನಾಳೆ ನಡೆಯುವಂತಹ ವಿಶೇಷ ಸಚಿವ ಸಂಪುಟ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯಗಳಿಗೆ ಇರುವಂತಹ ಆತಂಕ ಮತ್ತು ಅನುಮಾನಗಳನ್ನ ಸರ್ಕಾರ ಹೇಗೆ ಮತ್ತೆ ಬಗೆಹರಿಸುವಂತ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗ ಈ ಜಾತಿ ಜನಗಣತಿಯಲ್ಲಿ ಕೊಟ್ಟಂತಹ ಶಿಫಾರಸುಗಳನ್ನು ಕೂಡ ಮುಂದೆ ಸರ್ಕಾರ ಏನ್ ಮಾಡುತ್ತೆ ಅನ್ನುವಂತ ಒಂದಷ್ಟು ಸಹಜವಾದಂತಹ ಪ್ರಶ್ನೆಗಳು ಎದ್ದೇಳ್ತಾ ಇದಾವೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ.